ಹಾಯ್ ಎವ್ರಿವನ್, ವೆಲ್ಕಮ್ ಟು ಅನೂಸ್ ವರ್ಡ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ನಿಮ್ಮನ್ನು ಒಂದೊಳ್ಳೆ ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಸಿಟಿಯಿಂದ ಔಟ್ಸೈಡ್ ಇದೆ, ಪೆನ್ಸ್ಕಲ್ ರೆಸಾರ್ಟ್ ಅಂತ. ಇದು ಬಂದು ನಿಯರ್ ನೆಲಮಂಗಲ ಬರುತ್ತೆ. ತುಂಬಾ ಕೂಲಾಗಿರೋವಂಥ ಪ್ಲೇಸು. ಸುತ್ತಮುತ್ತ ಬರೀ ಮರ ಗಿಡಗಳೇ ಇದೆ. ಔಟ್ಸೈಡ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಇವತ್ತು ಇಲ್ಲಿ ನನ್ನ ಡಾಟರ್ ಇನ್ಲಾದು ಹಳದಿ ಶಾಸ್ತ್ರ ಇತ್ತು. ಸೊ ರೆಸಾರ್ಟಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಹಾಗಾಗಿ ನಾವು ರೆಸಾರ್ಟ್ಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ ರೆಸಾರ್ಟು. ಸ್ವಿಮ್ಮಿಂಗ್ ಪೂಲ್, ಕಿಡ್ಸ್ದು ಮತ್ತು ದೊಡ್ಡವ್ರದ್ದು, ಹಾಗೆಯೇ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ರೆಸಾರ್ಟ್ ಅಂತೂ ತುಂಬ ಅಟ್ರಾಕ್ಟಿವ್ ಆಗಿದೆ. ಫೋಟೋಶೂಟ್ಗೂ ಕೂಡ ತುಂಬಾ ಚೆನ್ನಾಗಿದೆ. ತೊಟ್ಟಿ ಮನೆ ಅಂತಾರಲ್ಲ, ಆ ಕಾನ್ಸೆಪ್ಟಲ್ಲಿ ಮನೆಗಳು ಕೂಡ ಇದೆ. ಹಳೆ ಕಾಲದ ಮಡಿಕೆಗಳು ಆ ಥರದ್ದೆಲ್ಲ ಸಾಕಷ್ಟು ಇದೆ. ನೋಡಿ, ಹಳದಿ ಶಾಸ್ತ್ರಕ್ಕೆ ಈ ರೀತಿ ಡೆಕೋರೇಷನ್ ಮಾಡಿಸಿದ್ರು. ತುಂಬ ನಿಯರೆಸ್ಟ್ ಫ್ಯಾಮಿಲಿ ಫ್ರೆಂಡ್ಸ್ಗಳು ಅಟೆಂಡ್ ಆಗಿದ್ದು. ಎಲ್ಲರೂ ಕೂಡ ಯೆಲ್ಲೋ ಕಲರೇ ವೇರ್ ಮಾಡಿದ್ವಿ. ರೆಸಾರ್ಟ್ ಅಂತೂ ಒನ್ ಡೇಗೆ ತುಂಬಾ ಚೆನ್ನಾಗಿದೆ. ಮಕ್ಕಳು ಕೂಡ ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ರು. ಹಾಗೆಯೇ ಒಂದು ರೌಂಡ್ ರೆಸಾರ್ಟ್ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಬಂದು ಮಾರ್ನಿಂಗು 12:30 ಟೈಮಲ್ಲಿ ನಾವು ಬಂದಿದ್ದು. ಹಳದಿಗೆ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ನಾವು ಹಾಗೆ ಒಂದು ರೌಂಡ್ ಓಡಾಡ್ಕೊಂಡು ಬಂದ್ವಿ. ಗೇಮ್ಸಿಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡಿ, ಇಲ್ಲಿ ಹಟ್ಗಳ ರೀತಿ ರೆಡಿ ಮಾಡಿದ್ದಾರೆ. ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಕಿಡ್ಸಿಗೆ ಗೇಮ್ಸ್ಗೆಲ್ಲ ನೋಡಿ ಈ ರೀತಿ ಇದೆ. ಬಟ್ ಮೇಂಟೆನೆನ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನೂ ನೀಟ್ನೆಸ್ ಆಗಿ ಇಟ್ಕೋಬೋದಿತ್ತು ಅಂತ ಅನ್ನಿಸ್ತು. ಇವಾಗ ಹಳ್ಳಿ ಪ್ರೋಗ್ರಾಮ್ ಶುರುವಾಗೋಕ್ಕೂ ಮುಂಚೆ ಹೋಗಿದ್ದೆ ಚೆನ್ನಾಗಿದೆ ಅಂತ. ಯಾರು ತಗೊಂತಾರ ಅವ್ರು ವಿನ್ನು ಅಂತ. ಆ್ಯಂಕರು ಒಂದಷ್ಟು ಗೇಮ್ಸ್ಗಳನ್ನ ಕಂಡಕ್ಟ್ ಮಾಡಿದ್ರು. ಗೇಮ್ಸ್ ಅಂತೂ ತುಂಬಾ ಫನ್ನಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಏಜ್ ಲಿಮಿಟ್ ಇಲ್ಲ, ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ ಮತ್ತು ಅಷ್ಟೇ ಎಂಜಾಯ್ ಕೂಡ ಮಾಡಿದ್ವಿ. ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಗೇಮ್ಸು. ನಾನು ಸೆಕೆಂಡ್ ರೌಂಡಲ್ಲೇ ಔಟ್ ಆಗಿದ್ದೆ. ಇದು ಬಂದು ಗೇಮ್ ಆಟವನ್ನು ಅನಿಸುತ್ತೆ. lips, eyes, clap, eyes, nose, lips, bottle, shoulder, knee, toes. Fourth round, last round and shoulder, knee, toes. Shoulder, knee, toes. ಅದಾದಮೇಲೆ ಮತ್ತೊಂದು ಕಪಲ್ಸಿಗೆ ಒಂದು ಗೇಮನ್ನು ಇಟ್ಟಿದ್ರು. ಮತ್ತು ಸಣ್ಣ ಮದರು ಅವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಎಷ್ಟು ರಬ್ಬರ್ಗಳನ್ನ ಹಾಕೋಕ್ಕಾಗುತ್ತೆ ಅಷ್ಟು ರಿಬ್ಬನ್ಸ್ನ ಅವರ ಹಸ್ಬೆಂಡ್ ತಲೆಗೆ ಹಾಕಬೇಕು. ಇದಂತೂ ತುಂಬಾ ಚೆನ್ನಾಗಿತ್ತು.
ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಚರ್ಚೆ ಇಲ್ಲ. ನಾನು ಚೆನ್ನಾಗಿ ನೋಡ್ಕೊತೀನಿ ಅಂದ್ರೆ ಯಾವ ರೀತಿಲೂ ನಿನ್ ಕಷ್ಟ ಬಂದಾಗಿಲ್ಲ, ಅಕಸ್ಮಾತ್ ಕಷ್ಟ ಬಂದ್ರೆ ನೋಡ್ಕೊತೀನಿ. ಕಷ್ಟದಲ್ಲಿ ಅವ್ರಿಗೆ ಸಪೋರ್ಟಿವ್ ಆಗಿರ್ತೀನಿ, ಚೆನ್ನಾಗಿ ನೋಡ್ಕೊಂಡು ಹೇಳ್ತಾರೆ. ನೀವ್ ಹೇಳಿ ಮೇಡಮ್. ಒಂದು ಅದ್ಭುತವಾದ ಕ್ಷಣಕ್ಕೆ ಮದುವೆ ಆಗ್ತಾ ಇರೋಂಥ ನಮ್ಮ ಮುದ್ದಾದ ಜೋಡಿಗಳು ಇವರೇ ನೋಡಿ. ಅವರನ್ನು ಕೂಡ ಆ್ಯಂಕರ್ ಕರೆದು ಒಂದಷ್ಟು ಕ್ವಶನ್ಸನ್ನು ಕೇಳಿ ಮಾತಾಡಿಸಿದ್ರು. ಲಿಫ್ಟ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಮಧ್ಯ ಮಧ್ಯ ಒಂದೊಂದು ಪಂಚ್ಗಳು ಕೂಡ ಬರ್ತಾಯಿತ್ತು. ತುಂಬಾ ಫನ್ನಿಯಾಗಿ ಚೆನ್ನಾಗಿತ್ತು. ಹೇಳಿದ್ನಲ್ಲ, ಏಜ್ ಲಿಮಿಟನ್ನು ಮರೆತು ಪ್ರತಿಯೊಬ್ಬರು ಕೂಡ ಎವ್ರಿ ಮೂಮೆಂಟ್ ಎಂಜಾಯ್ ಮಾಡಿದ್ವಿ. ಅಷ್ಟೇ ಚೆನ್ನಾಗಿತ್ತು. ಪ್ರಪೋಸ್ ಮಾಡೋಕ್ಕೆ ಹೇಳ್ತಾ ಇದ್ವಿ. ಸಂಜೆ 5ರವರೆಗೆ ಕೂತ್ಕೊಂಡು ತಿನ್ನಕ್ಕೆ ಐ ಲವ್ ಯು. ನದಿ ದಡ, ನದಿ ದಡ, ನದಿ ದಡ, ದಡ. ಯಾರು ಬಂದ್ರಿ? ನೀವು ಬಂದ್ರಿ, ಬನ್ನಿ. ಹಂಗೆ 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 ಗಾಳಿ ಪಕ್ಕ ಪಕ್ಕ, ಓಕೆನಾ? ಈ ಕಡೆನ ಈಗ ಹೋದ್ರಾ? ದಡ, ನದಿ ದಡ, ದಡ ದಡ, ನೀವು ಬ್ಯಾಂಗಲ್ಲು ಬಂಗಾರಿ ಡ್ಯಾನ್ಸ್ ಇದು. ಅಷ್ಟರಲ್ಲಿ ಆ ಕಡೆ ಹಳದಿ ಶಾಸ್ತ್ರ ಸ್ಟಾರ್ಟ್ ಆಗಿತ್ತು. ಅತ್ತೆ ಇದೀರು ಹುಡುಗನ ಅತ್ತೆ ಈ ಕಡೆಯಿಂದ ಕಾಣಲ್ಲ. ಅತ್ತೆಯವರ ಅತ್ತಿಗೆ ಅಂದರು ಹಳದಿ ನಡೆಸ್ತಾರೆ. ಎಲ್ಲ ಹುಡುಗಿ ಅಂದರೆ ಮೀನ್ಸ್ ನಾವುಗಳೆಲ್ಲ ಹುಡುಗಿ ಕಡೆ, ಹುಡುಗಿಯವರ ಅತ್ತೆ ಅಂದರು ಇಲ್ಲಿ ಹಳದಿ ಹಚ್ತಾ ಇದ್ದಾರೆ. ನಾನು ವೇರ್ ಮಾಡಿರೋ ಸಾರಿ ಕಲಾಂಕರಿಯಲ್ಲಿ ಸ್ಯಾರಿ ಅಂತೂ ತುಂಬಾ ಇಷ್ಟ. ಕಾಂಬಿನೇಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಮಕ್ಕಳು ಹಳದಿಯನ್ನು ಹಚ್ಚಿ ಫೋಟೋಶೂಟ್ ಮಾಡ್ಕೋತಾ ಇದ್ದಾರೆ. ಇದಾದಮೇಲೆ ಹುಡುಗಿ ಮಾವಂದರು
ಮತ್ತು ಚಿಕ್ಕಪ್ಪ ಅವರು ಕೂಡ ಹಳದಿಯನ್ನು ಹಚ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರಿಗಿಂತ ಮೊದಲು ಹುಡುಗಿನೇ ಹಳದಿ ಹಚ್ತಾ ಇದ್ದಾಳೆ ಎಲ್ಲರಿಗೂ. ನೀವೊಂದು 4 ಜನಕ್ಕೆ ಒಂದು ಫೋಟೋ ತೆಗೆಸ್ಕೊಳ್ಳಿ. ಆಮೇಲೆ ಬೇಗ ಬೇಗ ಅವ್ರಿಗೇನೋ ಮಕ್ಕಳು ಹಾಗೆಯೇ ಆ ಕಡೆ ಗೇಮ್ಸ್ ಕೂಡ ಕಂಟಿನ್ಯೂ ಇತ್ತು. ಹೋಸ್ಟು ಎಲ್ಲ ಗೇಮ್ಸ್ನು ಕವರ್ ಮಾಡ್ತಾಯಿದ್ದು ಸಾಧ್ಯವಾದಷ್ಟು. ಇವಾಗ ನೀರನ್ನು ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಮೂಮೆಂಟ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಮತ್ತು ತುಂಬ ಸಂಜೆ ಆಗಿರೋದ್ರಿಂದ ಚಳಿ ಕೂಡ ಇತ್ತು. ಹುಡುಗ ಹುಡುಗಿ ಇಬ್ಬರೂ ಫುಲ್ ನಡುಗ್ತಾಯಿದ್ರು. ತುಂಬ ಚಳಿ ಇತ್ತು. ಮದುವೆ ಆಗ್ತಾ ಇರೋಂಥ ಈ ಕಪಲ್ಗೆ ನೀವು ಕೂಡ ಆಶೀರ್ವಾದ ಮಾಡಿ, ಜೊತೆಗೆ ನಿಮ್ಮ ಬೆಸ್ಟ್ ವಿಶಸ್ ಇರಲಿ ಅಂತ ಕೇಳ್ಕೊಳ್ತೀನಿ. ಬರ್ತ್ಡೇ ಪಾರ್ಟೀಸು, ಹಲ್ದಿ ಶಾಸ್ತ್ರ, ಈ ಥರ ಫಂಕ್ಷನ್ಸಿಗೆ ಈ ರೆಸಾರ್ಟ್ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ವಿಸಿಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಹೇಗಿತ್ತು ಅಂತ ಮರೀದೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.